2 ದಿವಸ ಮಕ್ಕಳಿಗೆ ಎಷ್ಟು ಪಾಠ ಮಾಡೋಕತ್ತೋ ಏನೆಲ್ಲ ಹೇಳಿ ಕೊಡೋಕತ್ತೋ ಎಲ್ಲ ಹೇಳಿ ಮತ್ತೆ ನಾವು ಶಾಲೆಗೆ ಬೀಗ ಹಾಕತ್ತು. ಒಬ್ಳು ಶ್ರದ್ಧೆ ಹೋಗಿರ್ಬೋದು, ಆದರೆ ಅಂತ 10 ಶ್ರದ್ಧೆ ಬರಬಹುದು ಅಲ್ವಾ? ಏನು ಮೇಡಮ್, ಮತ್ತೆ ಆರಾಮಾ? ಸೊ ಕೊನೆ ದಿನ ಪಾಠ ಮಾಡಿದ್ರು ಶಾಲೆಯಲ್ಲಿ? ಓ ಸಾರಿ ಕರೆಕ್ಟು, ಇನ್ನೊಂದು ದಿನ ಇದೆ ಅಲ್ವಾ? ನೀವು ನನಗೆ ಗೇಲಿ ಮಾಡ್ತಾ ಇದ್ದೀರಾ? ಏನಿಲ್ಲ, ಇರೋ ವಿಷಯ ಹೇಳಿದೆ ಅಪ್ಪ ಅಷ್ಟೇ. ಹೌದು, ಇನ್ನೊಂದು ದಿನ ಬಾಕಿ ಇದೆ. ಹೌದು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಯ್ತಾ, ಅಥವಾ ನಾನೇನಾದರೂ ಬಂದು ಹೆಲ್ಪ್ ಮಾಡಬೇಕಾ? ಹಾಗಿದ್ರೆ ಹೇಳಿ, ಬರ್ತೀನಿ. ನೀವಿಷ್ಟೊಂದು ಚೀಪಾಗಿ ತಮಾಷೆ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಭುವನ್ ನಾನು. ಛೇ, ನೀವು ಬದಲಾಗ್ತಾ ಇದ್ದೀರಾ ಅಂತ ತಪ್ಪು ತಿಳ್ಕೊಂಡಿದ್ನಲ್ಲ ನಾನು. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ಮೊದಲಿಂದಾನು ಇಷ್ಟೇ ಅಲ್ವಾ ನೀವು? ಭಾವನೆಗಳೇ ಇಲ್ಲ ನಿಮಗೆ. ಎದುರುಗಿರೋರು ಅದೆಷ್ಟೇ ಕಷ್ಟದಲ್ಲಿರ್ಲಿ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲದೆ ನಿಮ್ಮ ಪಾಡಿಗೆ ನೀವು ಮನಸ್ಸಿಗೆ ತೋಚಿದ್ದನ್ನ ಹೇಳ್ಕೊಂಡು ನಗ್ತೀರಿ. ಅಯ್ಯೋಯ್ಯೋ, ಸಡನ್ ಆಗಿ ಇಷ್ಟೊಂದು ಸೀರಿಯಸ್ ಆಗೋದ್ರೆ ಹೇಗೆ ಮೇಡಮ್ ನೀವು? ಸೀರಿಯಸ್ ಆಗದೆ ಇನ್ನೇನು ಭುವನ್? ಇದೆಲ್ಲ ನಿಮಗೆ ತಮಾಷೆಯಾಗಿ ಕಾಣ್ಬೋದು, ಆದರೆ ನನಗೆ ಖಂಡಿತ ಅಲ್ಲ. ಈ ಹಳ್ಳಿ ನನಗೆ ಸರ್ವಸ್ವವಾಗಿತ್ತು. ಇಲ್ಲಿ ನಾನು ನನ್ನ ಬದುಕನ್ನು ಕಟ್ಕೋತಾ ಇದ್ದೆ. ಆ ಸಿಟಿ ಕಪಟ, ಮೋಸ, ವಂಚನೆಗಿಂತ ಇಲ್ಲಿನ ಮುಗ್ಧತೆ ನನಗೆ ಬಹಳ ಇಷ್ಟ ಆಗಿತ್ತು. ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಯಾವುದೋ ಊರಿಗಾಗಲಿ ಹೋಗೋ ಯೋಚನೆ ಸಹ ಇರಲಿಲ್ಲ ನನಗೆ. ಅಂಥದ್ರಲ್ಲಿ ಹೀಗೆ ದಿಢೀರಂತ ಟ್ರಾನ್ಸ್ಫರ್ ಅಂದರೆ ನನಗೆ ಎಷ್ಟು ಆಘಾತ ಆಗಬೇಡ. ಇದೆಲ್ಲ ನಿಮಗೆ ನಾಟಕ ಥರ ಅನ್ನಿಸ್ತಾ ಇದ್ರೆ ಅದು ನಿಮ್ಮ ತಪ್ಪು ಭುವನ್. ಹಲೋ, ಒಂದು ನಿಮಿಷ. ಚಾನ್ಸ್ ಸಿಕ್ಕರೆ ಪಾಠನೆ ಮಾಡಕ್ಕೆ ಶುರು ಮಾಡ್ಬಿಟ್ರಲ್ಲ ಮೇಡಮ್, ಸ್ವಲ್ಪ ನಮ್ಮ ಮಾತನ್ನು ಕೇಳಿ. ಬೇಕಾಗಿಲ್ಲ ಭುವನ್, ನಿಮ್ಮ ಯಾವ ಮಾತನ್ನು ಕೇಳೋ ಅಗತ್ಯ ನನಗಿಲ್ಲ. ಹೇಗಿದ್ರು ನಾಳೆ ನಾನು ಹೊರಟೋಗ್ತೀನಲ್ಲ, ಆಮೇಲೆ ನೀವೇನು ಬೇಕೋ ಮಾಡ್ಕೊಳ್ಳಿ. ನೀವು ಯಾವ ಊರಿಗೆ ಹೋಗ್ತೀರೋ ನಾನು ಅದೇ ಊರಿಗೆ ಬಂದ್ಬಿಡ್ತೀನಿ. ಏನಿವಾಗ? ಛೇ, ಹೀಗೆ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಹೃದಯ ಅನ್ನೋದೇ ಇಲ್ಲ ನಿಮ್ಗೆ. ಹೋಗಿ ಹೋಗಿ ನಿಮ್ಮಂತವ್ರ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಶ್ರದ್ಧಾ ಮೇಡಮ್, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಯಾಕೆ ಹೀಗೆ? ಶ್ರದ್ಧಾ ಮೇಡಮ್. ಬಚ್ಚಿ, ಎಂತ ಮಾಡ್ತಾ ಇದ್ದೆ? ಹೊಗೆ, ಧೂಮ, ಲೀಲೆ, ತಲೆ ತುಂಬ ಶ್ರದ್ಧಾ ಮೇಡಮ್ನ ತುಂಬ್ಕೊಂಡು ಮಂಡಿಪುರ ಹಾಳಾಗಿ ಹೊತ್ತು ಮರೆ. ಭಾರಿ ಕಷ್ಟ ಆಗ್ತಿತ್ತ. ಆಯ್ತಾ, ಇನ್ನೆಲ್ಲ ಹೊಗೆ. ಎಂತದ ಹಂಗಂದ್ರೆ? ಅಲ್ಲ ಮರೆಯ, ಶ್ರದ್ಧಾ ಮೇಡಮ್ ಈ ಊರಂಗೆ ಇದ್ರಲ್ದನ? ಹೌದಾ ಬಚ್ಚಿ? ಅವ್ರನ್ನ ಇಲ್ಲಿಂದ ಕಿತ್ತು ಬಿಸಾಕ್ರಂಬ್ರ. ಎಂತ ಹೇಳ್ತಿದ್ದೆ? ಎಂತ ಹೇಳ್ತೀನೋ? ಬೇಡ, ನೀನ್ ಹೇಳ, ಸತ್ಯ ಹೇಳು. ಹೌದು ಬಚ್ಚಿ, ಮಾತು ಕೇಳ. ಹೌದು, ಶ್ರದ್ಧಾ ಮೇಡಮ್ನ ಊರಿಂದ ಟ್ರಾನ್ಸ್ಫರ್ ಮಾಡಿ ಅವ್ರು ಊರು ಬಿಟ್ಟು ನಾಡ್ದು ಆಚೆ ಹೋದ್ರು. ಊರಂಗೆಲ್ಲ ಇದೇ ಸುದ್ದಿ ಆಗ್ತೈತಿ. ಎಂತ ಎಂತ ಹೇಳ್ತಿದ್ರಾ? ಹೌದು ಬಚ್ಚಿ, ಸುಮ್ಮನೆ ನನ್ನ ಮಾತು ಕೇಳು. ಹೌದು, ಇಲ್ಲಿ ಸತ್ಯ ಹೇಳು, ನಾನು ಸತ್ಯ ಹೇಳು. ಹೌದು ಬಚ್ಚಿ, ನನ್ನ ಮಾತು ನಂಬು. ಎಂತ ಹೇಳ್ತಾರೆ ಮರೆ? ಬಚ್ಚಿ, ನನ್ನ ಮಾತು ಕೇಳ. ಬಿಡ, 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 ಬಿಡ.
ಹೇಳ್ತವರ ನಾನು ಅವ್ನಿಗೆ ಎಷ್ಟು ಪ್ರೀತಿಸ್ತಾ ಇದ್ದೆ. ಇಲ್ಲೇ ನನ್ನ ಪ್ರೀತಿ ಹೇಳಕ್ಕೆ ಒಂದಷ್ಟು ಚಿಕ್ಕಿ ಅಲ್ಲ. ಅಲ್ಲ, ಸಿಹಿ ಎಲ್ಲ ಯಾಕೆ ಮಾಡಕ್ ಹೋದ್ರಿ ಕಮಲಮ್ಮ? ಇಷ್ಟು ದಿವಸ ಖುಷಿಯಾಗಿ ಓಡಾಡ್ಕೊಂಡು ಈ ಮನೇಲಿದ್ರಿ. ನೀವು ಓಪೋದು ಯಾರಿಗೂ ಮನ್ಸಿಲ್ಲ ಟೀಚರಮ್ಮ. ಎಂತ ಮಾಡೋದು? ನೀವು ಓಪುವಾಗ ಬಾಯಿ ಸಿಹಿ ಮಾಡಿಕೊಂಡು ಸಿಹಿ ನೆನ್ಪ ಮೇಲೆ ಹೊತ್ಕೊಂಡು ಹೋಯ್ಲಿ ಅಂತ. ಶ್ರದ್ಧಾ, ಹೊರಡೋ ತಯಾರಿ ಎಲ್ಲ ಆಯ್ತಾ? ಹಾ ಅಪ್ಪಾಜಿ, ಆಗಿದೆ. ನಾಳೆ ರಾತ್ರಿಗೆ ಪೇಟೆಯಿಂದನೇ ಟಿಕೆಟ್ ಬುಕ್ ಮಾಡಿದ್ದೀನಿ, ಆಯ್ತಾ? ಏ ಭುವನ, ಪೇಟೆಗೆ ಹೋದವ ಟಿಕೆಟ್ ತಗೊಂಬ ಅಂತ ಹೇಳಿದ್ದೆ, ತಂದ್ಯಾ ಹಂಗೆ ಮರ್ತು ಬಂದ್ಯಾ? ತಂದಿದ್ದು ಆಯ್ತು, ಅವ್ರ ಕೈಲಿ ಕೊಟ್ಟಿದ್ದು ಆಯ್ತು. ಶ್ರದ್ಧಾ, ನೀನು ಹೋಗೋದು ಇಲ್ಲಿ ಎಲ್ರ ಮನಸ್ಸಿಗೂ ಬೇಜಾರಾಗಿದೆಯಮ್ಮ. ಆದರೆ ಏನು ಮಾಡೋದು, ನಿನಗೆ ಈ ಮನೆ ಋಣ ಇದ್ದಿದ್ದೇ ಇಷ್ಟು ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು. ನೀನೀಗ ಈ ಮನೆ ಮಗಳಾಗಿದೆಯಮ್ಮ. ಆ ಸಂಬಂಧನ ಯಾವತ್ತೂ ಕಳ್ಕೊಬೇಡ. ಹಾಗಾಗಿ ಮನೆಗೆ ಬರ್ತಾ ಇರು, ಪತ್ರ ಬರಿ, ಆಯ್ತಾ? ಖಂಡಿತ ಅಪ್ಪಾಜಿ. ನಾನೀ ಹಳ್ಳಿಗೆ ಏನೇನೋ ಮಾಡಬೇಕು ಅನ್ಕೊಂಬಂದೆ, ಆದರೆ ಅದ್ಯಾವುದೂ ಆಗಲೇ ಇಲ್ಲ ನೋಡಿ. ಅಕ್ಕ, ನಂಗೆಂತೂ ಅನುಮಾನ, ಆ ಪಟೇಲ್ನೇ ಇದಕ್ಕೆಲ್ಲ ಕಾರಣನೇನು? ಭಾರಿ ಜೋರಿದ್ದಲ್ಲಮ್ಮ. ನಿಮ್ಮ ನನಗೆ ಶಿಟ್ಟಿತ್ತೇನೋ ಅಲ್ಲ ಬೋಷ? ಪುಟ್ಟ, ನಿಂಗೆ ಈ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗೆಲ್ಲ ಸುಮ್ಮನೆ ಯಾರನ್ನು ದೂಷಿಸಬಾರ್ದು ಕಣೋ. ಏ ಪುಟ್ಟ, ನೀ ಬಾಯಿ ಮುಚ್ಕೊಂಡು ತಿನ್ನು ಮಾರಯ್ಯ. ಚೋಟದ್ದೇ ಇಲ್ಲ, ದೊಡ್ಡವ್ರಂಗೆ ಮಾತಾಡಕ್ ಹೋಗ್ತೀಯಲ್ಲ. ಬಾಯಿ ಮುಚ್ಕೊಂಡು ಹ್ಯಾಂಗ್ ತಿನ್ಕತ್ತ? ನೀನೊಂದ್ಸರಿ ತೋರಿಸಿಕೊಡು, ಆಮೇಲೆ ನಾ ತಿಂತೀನಿ. ಏ, ನಾಲ್ಗೆ ಉದ್ದಾಯ್ತನ ನಿಂದು? ತಿನ್ ಮುಗ್ದಿದ್ರೆ ಎದ್ದು ಹೋಗ. ಪುಟ್ಟ ಹೇಳಿದ್ರಲ್ಲಿ ಸುಳ್ಳೇನೂ ಇರಲಿಲ್ವಲ್ಲ. ಇದೆಲ್ಲ ಪಟೇಲ್ ಅಂದ ಕೆಲಸ. ಇದಕ್ಕೆಲ್ಲ ಅವನೇ ಕಾರಣ. ಹೋಗ್ಲಿ ಬಿಡಿ ಅಪ್ಪಾಜಿ, ಈಗ ಯಾಕ ಮಾತೆಲ್ಲ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ. ಬಿಡು, ಹೋಗ್ಲಿ. ಸಿಹಿ ತಗೊಳ್ಳೋ. ಸಾಕು. ಇದೇ ಊರಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದೀನಿ. ಅದೇನೇ ಬಂದರೂ ಎದುರಿಸ್ತೀನಿ. ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ
ಮೊದಲನೇ ದಿನದ ಈ ಉತ್ಸಾಹನೇ ಕೊನೆಯ ದಿನನೂ ಇರುತ್ತೆ ಅನ್ನೋದಾದರೆ ನನ್ನ ಮನೆಯಲ್ಲಿ ಜಾಗ ಇದೆ ನಿನಗೆ. ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನ ಅಪ್ಪಾಜಿ ಅಂತ ಕರಿಬೋದಾ? ನಾಳೆನೆ ನಾನು ಶಾಲೆಗೆ ಕರ್ಕೊಂಡು ಹೋಗ್ತೀನಿ. ನಾಳೆನಾ? ಇಷ್ಟು ಬೇಗ? ಹೌದು ಪುಟ್ಟ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ರೇ ಉಗ್ರಪ್ಪನವ್ರೆ, ನೀವೇನೇ ಹೇಳಿ ಇದು ಒಂದೇ ಸತ್ಯ, ಬಾಕಿ ಎಲ್ಲ ಸುಳ್ಳು. ನನಗಂತೂ ನೀನು ಹೇಳಿದ್ದೆಲ್ಲ ಸತ್ಯ, ಉಳ್ಳದೆಲ್ಲ ಸುಳ್ಳು. ಏಯ್, ಮತ್ತೆ ಯಾವನ ಬಂದು ಕಲಿಸ್ತಾ? ಲೇ ಕೃಷ್ಣ, ಮಾಧವ್, ಹೊಂಡ್ರಾಲೆ. ಎತ್ಕೊಳ್ರಿ ಮೊದ್ಲದನ, ಎತ್ಕೊಳ್ರಿ. ಅದೇನ್ ಬಾಂಬ್ ಅಲ್ಲ, ಎತ್ಕೊಳ್ಳಿ, ಎತ್ಕೊಳ್ಳಿ, ಕೊಡೆಯಲ್ಲಿ. ಹೇ ಪಟೇಲ, ಇಷ್ಟು ದಿನ ನಿನಗೆ ಕೊಟ್ಟಿರೋದು ಬರೀ ಸ್ಯಾಂಪಲ್ಲು. ಇನ್ನು ಮುಂದೆ ಶುರುವಾಗತ್ತೆ ನಿಜವಾದ ಯುದ್ಧ, ನೋಡು. ನಿನ್ನ ಜೀವನನ ನರ್ಕ ಮಾಡ್ತೀನಿ ನಾನು. ಸಿಕ್ಕಲ್ಲಿ ಬಾರಿಸ್ತೀನಿ ನಿನಗೆ. ಏನೇ ಮಾಡಿದ್ರೂ ನಿನ್ನ ಕೈಗೆ ಸಿಗಲ್ಲ. ಬದಲಿಗೆ ನನ್ನ ಕೈಯಿಂದ ಏಟಂತೂ ತಿಂತಾನೆ ಇರ್ತೀಯ. ಇಷ್ಟು ದಿನ ಅಯ್ಯೋ ಪಾಪ ಅಂತ ಬಿಟ್ಟಿದ್ದೆ. ಇನ್ನು ಮೇಲೆ ನಿನ್ನ ಕತೆ ಮುಗೀತು ಅಂದ್ಕೋ. ನಿನ್ನ ನೆರಳಾಗಿ ಕಾಡ್ತಾನೆ ಇರ್ತೀನಿ ನಾನು. ಅದು ಏನು ಮಾಡ್ತೀಯೋ ಮಾಡ್ಕೋ. ಶುರು ಮಾಡ್ರೆ ನೀನೇ ಇರ್ಬೋದು ಕಣೋ ಹೇಳಿ ನನ್ನ ಮಗನೇ. ಆದ್ರೆ ಯುದ್ಧ ಮಾಡಿ ಯುದ್ಧಕ್ಕೆ ಅಂತ್ಯ ಹಾಕೋದು ಪಟೇಲನೇ. ಬಾ ಮುಂದೆ ಮುಂದೆ ಬಂದು ನಿಂತ್ಕೋ, ಗೊತ್ತಾಗತ್ತೆ ಈ ಪಟೇಲ ಅಂದ್ರೆ ಏನು ಅಂತ. ಈ ಹೇಳಿ ನಮಗ ಅಂತ್ಯ ಹಾಕೋದಕ್ಕೆ ಸಾಧ್ಯ ಇಲ್ಲ. ಬಾ, ನೀನ್ ಶುರು ಮಾಡ್ರ ಯುದ್ಧಕ್ಕೆ ನಾನೇ ಅಂತ್ಯ ಹಾಕ್ತೇನೆ. ಅಕ್ಕ,
ಎಂತ ಮಾಡ್ತಾ ಇದ್ದೆ? ಆಯ್ತಲ್ಲ ಸವಿತಾ, ಸ್ವಲ್ಪ ಬ್ಯಾಕಿಂಗ್ ಎಲ್ಲ ಬ್ಯಾಲೆನ್ಸ್ ಇತ್ತು, ಅದನ್ನು ಮುಗಿಸ್ಕೊತಾ ಇದ್ದೀನಿ. ನಾಳೆ ಹೋಗಕ್ಕೆ ಇವತ್ತೇ ಎಂತಕ್ಕೆ ತಯಾರಿ ಮಾಡ್ಕೊತಾ ಇದ್ದೆ? ಹೋಗೋದು ಅಂತಾನೆ ಆದಮೇಲೆ ಇವತ್ತು ಹೋದ್ರೇನು ನಾಳೆ ಹೋದ್ರೇನು. ನೀವು ಹೋದ್ರೆ ನಂಗೆ ಮಸ್ತ್ ಬೇಜಾರಾಗತ್ತಕ್ಕ. ನೀನು ಇಲ್ಲದೆ ನಂಗೆ ಹೇಳೋಕ್ಕೆ ಗೊತ್ತಿಲ್ಲ. ನಿನ್ನ ಥರ ಟೀಚರ್ ಅಲ್ಲ ನಾನು. ಹೇ ಸವಿತಾ, ಬೇಜಾರು ಮಾಡ್ಕೋಬಾರ್ದು ಪುಟಿ. ನೋಡು, ನಾನೀಗ ಶಾಲೆಗೆ ಹೋಗ್ಬಿಟ್ಟು ಬರ್ತೀನಿ, ಬಂದ್ಮೇಲೆ ಕುತ್ಕೊಂಡು ಮಾತಾಡೋಣ, ಆಯ್ತಾ? ಅಯ್ಯೋ ಬಾ, ಅಳಬಾರ್ದು ಸರಿನಾ? ಮಾತಾಡೋಣ ಸಂಜೆ ಬಂದು. ಈಗ ನಗ್ತಿ ಅಂತ, ಆಯ್ತಾ? ನಗು 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 ನಗು. ಬಾ ಹೋಗೋಣ, ಬಾ. ಅಪ್ಪಾಜಿ ಹೊರಗಿದಾರಾ? ಬಾ. ಅಲ್ಲಮ್ಮ ಶ್ರದ್ಧಾ, ಇವತ್ತು ನೀನು ಸ್ಕೂಲ್ಗೆ? ಹೌದಪ್ಪಾಜಿ, ನಾನಿವತ್ತು ಸ್ಕೂಲ್ಗೆ ಹೋಗಲೇಬೇಕು. ನೀನೇನು ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಹೋಗ್ಬಾರಮ್ಮ. ಇನ್ನೇನು ಹೇಳೋದಕ್ಕೆ ಸಾಧ್ಯ ಹೇಳು ನಾನು? ನಿಮ್ಮಿಂದ ತುಂಬ ವಿಚಾರಗಳನ್ನು ಕಲ್ತಿದ್ದೀನಿ ನಾನು. ಹಾಗೆ ನಿಮ್ಮ ತಾಳ್ಮೆ ಕೂಡ ನನಗೆ ಬರಲಿ ಅಂತ ಕೇಳ್ಕೊತೀನಿ. ನಿನ್ನ ಮೇಲೂ ರೇಗಾಡಿದ್ದೀನಲ್ಲಮ್ಮ ನಾನು. ನನ್ನದೆಂಥ ತಾಳ್ಮೆ. ಅಯ್ಯಯ್ಯೋ, ತಂದೆ ಆದವರು ಮಗಳ ಮೇಲೆ ಒಂದೆರಡು ಮಾತಾಡೋದು ತಪ್ಪಾ ಹೇಳಿ? ಸರಿ, ನಾನು ಶಾಲೆಗೆ ಹೋಗಿ ಬರ್ತೀನಿ. ಟೀಚರ್ ಅಮ್ಮ, ಇವತ್ತು ನೀವು ಶಾಲೆಗೆ ಹೋಗ್ತೀರಿ, ನಾಳೆಯಿಂದ ಅದರ ಕತೆ ಎಂತ? ನಿಮ್ಮ ಬದಲಿಗೆ ಯಾರು ಬರ್ತಾರ? ಬಾಗಿಲಾಕಿ ಬೀಗ ಹಾಕೋದಷ್ಟೇ. ಅಲ್ಲಿ ನಮ್ಮ ಪುಟ್ಟನ ಶಾಲೆ ಜೀವನನೂ ಮುಗೀತು. ಹಂಗಾದ್ರೆ ನಮ್ಮ ಪುಟ್ಟನಿಗೆ ಶಾಲೆಗೆ ಹೋಗಕ್ಕೆ ಭಾರಿ ಆಸೆ ಇತ್ತು. ಇನ್ನು ಮುಂದೆ ಹೆಂಗೋ ಏನೋ. ಅಪ್ಪಾಜಿ, ಹೇಗಾದ್ರೂ ಮಾಡಿ ಈ ಹಳ್ಳಿ ಶಾಲೆನ ಮುಚ್ಚದೇ ಇರೋ ಹಾಗೆ ನೋಡ್ಕೊಳಕ್ಕಾಗುತ್ತಾ? ಆಗಲಮ್ಮ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಪ್ಪಾಜಿ. ಅಯ್ಯೋ, ನಾನು ನೋಡಿ ಎಲ್ಲ ಈಗಲೇ ಮಾತಾಡ್ಬಿಡ್ತಾ ಇದ್ದೀನಿ. ನಾನು ಹೊರಡಕ್ಕೆ ಇನ್ನೂ ಸಮಯ ಇದೆ ಅಲ್ವಾ? ಅಯ್ಯೋ, ನಾನು ನೋಡಿ ಎಲ್ಲ ಈಗಲೇ ಮಾತಾಡ್ಬಿಡ್ತಾ ಇದ್ದೀನಿ. ನಾನು ಹೊರಡಕ್ಕೆ ಇನ್ನೂ ಸಮಯ ಇದೆ ಅಲ್ವಾ? ಬರ್ತೀನಿ ನಾನು. ಭುವನ್ ಎಲ್ಲಿ? ಯಾಕಿನ್ನು ಮಾತಾಡ್ತಾನೆ ಇಲ್ಲ? ಏನಿದೆ ಇವ್ರ ಮನ್ಸಲ್ಲಿ? ಯಾಕೇನು ಹೇಳ್ತಾನೆ ಇಲ್ಲ? ಇಲ್ಲಿಂದ ಹೋದ್ರೆ ನಾನು ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂದ್ಕೊಂಡಿದ್ದಾರೋ ಏನೋ. ನಿನ್ನೇನೋ ತಮಾಷೆ ಮಾಡಿದ್ರು. ಶ್ರದ್ಧಾ, ಯಾಕೆ ನಿಂತ್ಬಿಟ್ಟೆ? ಅದು ಅದು ಪುಟ್ಟ ಬಂದಿಲ್ವಲ್ಲ, ಅದಕ್ಕೆ ಬರ್ತಾನೆ ಅಂತ ಕಾಯ್ತಿದ್ದೀನಿ. ಆ ಒಳಗೆ ಮರಗ್ತಾ ಇದ್ದ. ನೀವು ವಾಪಸ್ ಸುದ್ದಿ ಕೇಳಿ ಒಂದೇ ಸಮ ಮರಗ್ತಾ ಇದ್ದ. ನಾನು ಹೋಗಿ ಕರ್ಕೊಂಬತ್ತೆ. ನನ್ನ ಮುಖನಾದ್ರೂ ನೋಡೋಕೇನೋ ಅವ್ರಿಗೆ. ಯಾಕೆ ಹೀಗಿದ್ದಾರೆ?